ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ನೋಡಿ, ಇವ್ರಿಗೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗಿದೆ, ಮನಸ್ಸಿಗೇನೋ ಹಚ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ಸಮಾಧಾನವಾಗಿರೋ ಕೇಳಿ, ಉಪ್ಪು ಸ್ವಲ್ಪ ಕಡಿಮೆ ತಿನ್ನಲಿ. ಮಾತ್ರೆ ಬರ್ಕೊಡ್ತೀನಿ, ದಿನ ಬೆಳಗ್ಗೆ ತಿಂಡಿ ಆದ ತಕ್ಷಣ ಒಂದು ಮಾತ್ರೆ ತಗೊಳ್ಳಿ. ಸದ್ಯಕ್ಕೆ ನಾನು ಸಾಯಕ್ಕಿಲ್ಲ ತಾನೇ ಡಾಕ್ಟ್ರೆ? ಖಂಡಿತ ಇಲ್ಲ ಅಜ್ಜಿ, ಗಟ್ಟಿಯಾಗೇ ಇದ್ದೀರಾ. ಜಾಸ್ತಿ ಯೋಚನೆ ಮಾಡಬೇಡಿ, ಜಾಸ್ತಿ ಕೆಲಸ ಮಾಡಬೇಡಿ, ಆರಾಮಾಗಿರಿ, ಏನೂ ಆಗಲ್ಲ. ಆಯ್ತಾ? ಓಕೆ, ಬರ್ತೀನಿ. ಅಜ್ಜಿ, ಈ ಮನೇಲಿ ನೀನಿದ್ಯಾ ಅಂತಾನೆ ನಾನು ಇರೋದು. ನೀನೇನಾದ್ರೂ ಸತ್ತೋದ್ರೆ ನಾನು ಸತ್ತೋಗ್ತೀನಿ. ಈಗ್ಲೇ ಅಪ್ಪ ಅಮ್ಮ ಇಲ್ದಿರೋ ತಪ್ಲಿ ನಾನು. ನೀನು ಸತ್ತೋಗ್ಬಿಟ್ರೆ ಮತ್ತೊಂದ್ಸಲ ತಬ್ಲಿ ಆಗೋಗ್ತೀನಿ. ತಬ್ಲಿ ಆಗೋ ಬದಲು ಸಾಯೋದೇ ಮೇಲು ಅಲ್ವಾ ಅಜ್ಜಿ? ಲಚ್ಚಿ, ಬದುಕಿ ಬಾಳ್ಬೇಕಾಗಿರೋ ನೀನು ಸಾಯೋ ಮಾತಾಡ್ಬಾರ್ದು ಕಣವ. ಸಾಯ್ಬೇಕಾಗಿರೋ ನಾನು ಗಟ್ಟಿಯಾಗಿ ಜೀವ ಇಟ್ಕೊಂಡಿರೋವಾಗ ನೀನ್ ಸಾಯೋ ಮಾತಾಡ್ಬಾರ್ದವ್ವ. ಲಚ್ಚಿ, ನಿನ್ನ ಮದುವೆನ ನನ್ನ ಕಣ್ಣು ತುಂಬ ನೋಡಿ, ನಿನ್ನ ಮಡ್ಲಿಗೆ ಮಳ್ಳಕ್ಕೆ ತುಂಬಿ ನಿನ್ನನ್ನು ಗಂಡನ ಮನೆಗೆ ಸೇರಿಸೋ ತನಕ ನಾನು ಜೀವಿಸೈತಾ ಇರ್ತೀನವ್ವ. ಅಳ್ಬೇಡ ಕಂದ, ಅಳ್ಬೇಡ ಕಣವ್ವ. ದೇವ್ರೆ, ನಮ್ಮ ಅಜ್ಜಿಗೆ ಆರೋಗ್ಯ ಕೊಡು. ನಾನು ಬರೀ ಕಾಲಲ್ಲಿ ನಿಂತ ಯಾವ ಬಂದು ಪೂಜೆ ಮಾಡಿಸ್ತೀನಿ. ನಮ್ಮ ಅಜ್ಜಿ ನೀನೇ ಕಾಪಾಡು. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಬನ್ನಿ ತಾಯಿ, ಕೂತ್ಕೊಳ್ಳಿ. ಹೇಗಿದ್ದೀರಾ ಶಾಸ್ತ್ರಿಗಳೇ? ಇಲ್ಲಿವರೆಗೂ ದೇವರು ಚೆನ್ನಾಗೇ ಇಟ್ಟಿದ್ದಾನೆ ತಾಯಿ. ಮನಸ್ಸಿನಲ್ಲಿ ಪ್ರಶ್ನೆಗಳಿವೆ, ನಿಮ್ಮ ಹತ್ರ ಉತ್ತರ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಬಂದಿದ್ದೀನಿ. ಪ್ರಶ್ನೆ ನಿಮ್ಮ ಕಣ್ಣುಗಳಲ್ಲೇ ಕಾಣ್ತಾ ಇದೆ ತಾಯಿ. ಎಲ್ಲಾ ಮನುಷ್ಯರ ಮನಸ್ಸಿನಲ್ಲೂ ಪ್ರಶ್ನೆಗಳು, ಸಮಸ್ಯೆಗಳು ಇದ್ದೇ ಇರುತ್ತವೆ. ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿದ ದೇವರೇ ಪರಿಹಾರನೂ ಸೃಷ್ಟಿ ಮಾಡಿರ್ತಾನೆ. ಇಲ್ಲಿಗೆ ನೀವು ಒಬ್ಬರೇ ಬಂದ್ರಾ ತಾಯಿ? ಇಲ್ಲ, ನನ್ನ ಮಗ ಬಂದಿದ್ದಾನೆ ನನ್ನ ಜೊತೆ. ಅವನಿಗೆ ಈ ಜ್ಯೋತಿಷ್ಯ, ದೇವರು ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಇರ್ಲಿ ಬಿಡಿ, ಎಲ್ಲವನ್ನೂ ನಂಬೋ ಕಾಲ ಬಂದೇ ಬರುತ್ತೆ. ನಿಮಗೆ ಒಬ್ಬನೇ ಮಗ ಅಲ್ವಾ? ಹೌದು ಶಾಸ್ತ್ರಿಗಳೇ, ಅವನು ದೇವರು ನನಗೆ ಕೊಟ್ಟ ವರ. ನಿಮ್ಗೆ ಹೇಗೆ ಗೊತ್ತಾಯ್ತು ಶಾಸ್ತ್ರಿಗಳೇ ನನಗೊಬ್ಬನೇ ಮಗ ಅಂತ? ನನಗೆ ಹೇಗೆ ಗೊತ್ತಾಯ್ತು ಅಂತ ಹೇಳೋದು ಶಾಸ್ತ್ರ ನಿಷಿದ್ಧ ತಾಯಿ. ಇದು ನನ್ನ ಮಗನ ಜಾತಕ ಮತ್ತೆ ಫೋಟೋ. ನಿಮ್ಮ ಯಜಮಾನರ ಸಾವು ಹೇಗಾಯ್ತು?
ಅದು ಸಹಜ ಸಾವಲ್ಲ ಅಲ್ವೇ? ಹೌದು, ಅವರೊಂದು ಅಪಘಾತದಲ್ಲಿ ತೀರ್ಕೊಂಡ್ರು. ಆದ್ರೆ ಹೇಳಿ ತಾಯಿ, ನಿಮ್ಮ ಮನಸ್ಸಿನಲ್ಲಿ ಆಡಬೇಕು ಅಂತ ಇರೋ ಮಾತುಗಳನ್ನ ತುಟಿಗಳು ಮುಚ್ಚಿಡಬಾರ್ದು. ಅವ್ರು ಆಕಸ್ಮಿಕವಾಗಿ ಸತ್ರು ಅಂತ ಇವತ್ವರೆಗೂ ನನ್ನ ಮನಸ್ಸು ಒಪ್ಪಿಲ್ಲ ಶಾಸ್ತ್ರಿಗಳೇ. ಅವ್ರ ಸಾವಿನ ಹಿಂದೆ ಯಾವುದೋ ಕಾರಣದ ಕೈ ಇದೆ. ಆದ್ರೆ ಯಾರು, ಯಾಕೆ ಒಂದು ತಿಳಿತಿಲ್ಲ. ನಿಮ್ಮ ಸಂದೇಹ ನಿಜ ತಾಯಿ. ನಿಮ್ಮ ಯಜಮಾನರದ್ದು ಆಕಸ್ಮಿಕ ಸಾವಲ್ಲ. ಅವ್ರ ಸುತ್ತ ಬಹಳಷ್ಟು ಜನ ಹಿತಶತ್ರುಗಳೇ ಇದ್ರು. ಆದ್ರೆ ಈಗ ಸಮಸ್ಯೆ ಅದಲ್ಲ. ಈ ಜಾತಕದಲ್ಲಿ ಹೇಳಿ ಶಾಸ್ತ್ರಿಗಳೇ. ನಿಮ್ಮ ಮಗನ ಜಾತಕದಲ್ಲೂ ಸಾವಿನ ಸೂತ್ಕ ಇದೆಯಲ್ಲ ತಾಯಿ. ಇವನ ತಂದೆಯ ಸಾವಿನ ಹಾಗೆ ಇವನು ಸುತ್ತ ಇರೋ ಹಿತಶತ್ರುಗಳಿಂದಾನೇ ಸಾವು ಬರುತ್ತೆ ಅಂತ ಈ ಜಾತಕ ಹೇಳ್ತಾ ಇದೆ. ನಾನ್ ನನ್ನವರನ್ನು ಕಳ್ಕೊಂಡೆ ಶಾಸ್ತ್ರಿಗಳೇ. ಈಗ ಈ ಜಗತ್ನಲ್ಲಿ ನಂದು ಅಂತ ಉಳಿದಿರೋದು ನನ್ನ ಮಗ ಮಾತ್ರ. ನಾನೆಂತ ನತದೃಷ್ಟೆ ಶಾಸ್ತ್ರಿಗಳೇ. ನನ್ನ ಗಂಡ ಮಗ ಇಬ್ಬರ ಸಾವನ್ನು ನನ್ನ ಹಣೆಯಲ್ಲಿ ಬರ್ದಿದ್ಯಾ. ನಿಮ್ಮ ಒಡಲ ಸಂಕಟ ನನಗೆ ಅರ್ಥ ಆಗತ್ತೆ ತಾಯಿ. ಸಮಸ್ಯೆ ಸೃಷ್ಟಿ ಮಾಡಿದ ದೇವರೇ ಪರಿಹಾರನೂ ಸೃಷ್ಟಿ ಮಾಡಿರ್ತಾನೆ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ ತಾಯಿ. ಗಾಬರಿ ಆಗ್ಬೇಡಿ. ಹತ್ತಿರದ ಪಕ್ಕದ ಊರಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಅರ್ಚಕರಿಗೆ ನಾನು ನಿಮ್ಮನ್ನ ಕಳಿಸ್ಕೊಟ್ಟೆ ಅಂತ ಹೇಳಿ ಅವರು ಮರಣ ದೋಷ ನಿವಾರಣೆ ಪೂಜೆ ಮಾಡಿ, ಅವರು ಹೇಳೋ ಎಲ್ಲಾ ಪೂಜಾ ವಿಧಾನಗಳನ್ನು ತಪ್ಪದೇ ಮಾಡಿ. ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಬರ್ತೀನಿ ಶಾಸ್ತ್ರಿಗಳೇ. ಒಳ್ಳೇದಾಗಲಿ ತಾಯಿ. ಅಯ್ಯೋ ಭಗವಂತ, ಫೋಟೋ ಜಾತಕ ಇಲ್ಲೇ ಬಿಟ್ಟು ಹೋದ್ರಲ್ಲ. ಮತ್ತೆ ಬಂದ ಕೊಟ್ರಾಯ್ತು. ರೀ ಕಾಮತ್, ನಿಮ್ಗೆ ಒಂಚೂರು ಕಾಮನ್ ಸೆನ್ಸ್ ಬೇಡವೇನ್ರಿ? ಎಲ್ಲ ಕೆಲಸನೂ ನಾನೇ ಬಂದು ನಿಮ್ಮ ಕೈಲಿ ಮಾಡಿಸ್ಬೇಕಾ? ನಿಮಗೆ ಸಂಬಳ ಕೊಡೋದೇನು ಕೇಳಿ, ನೀವು ಕೆಲಸ ಮಾಡಲಿ ಅಂತ. ಹಾಂ ಸರಿ, ನಾನೇ ಆಫೀಸಿಗೆ ಬಂದೆ ರೀ. ಸದ್ಯ ಬಂದಿಯಲ್ಲ, ಒಂಚೂರು ಆಫೀಸಲ್ಲಿ ಅರ್ಜೆಂಟ್ ಕೆಲಸ ಇದೆಮ್ಮ, ಬಾ ನಿಂಗೆ ಮನೆಗೆ ಡ್ರಾಪ್ ಮಾಡಿಬಿಟ್ಟು. ಚಂದು, ನೆಗದು ಹಾರಿದ್ರೆ ಮುಗಿಲ್ ಸಿಕ್ಕೋದಿಲ್ಲ. ನಾನು ನೀನು ಇಬ್ರು ಈಗ ಇಲ್ಲೇ ಹತ್ತಿರದಲ್ಲಿರೋ ಹಳ್ಳಿದೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಅಮ್ಮ, ನಿನಗೆ ದೇವಸ್ಥಾನದಲ್ಲಿರೋ ದೇವರೇ ದೇವರು, ಆದರೆ ನನಗೆ ಕೆಲಸನೇ ದೇವರು. ಚಂದು, ನನ್ನ ನಂಬಿಕೆ ಜೊತೆ ಹುಡುಗಾಟ ಆಡ್ಬೇಡ. ನಾನು ಈಗ ಅಂದ್ರೆ ಈಗಲೇ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಚಂದು, ಈಗ ನೀನ್ ನನ್ನ ಜೊತೆ ಬರ್ತೀಯೋ ಅಥವಾ ನಾನು ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಲೋ? ಆಯ್ತು ಆಯ್ತು. ಇಲ್ಲೇ ಹತ್ತಿರದವರು, ಹತ್ತಿರದ ದೇವಸ್ಥಾನ. ಕಾರತ್ತು. ಶಾಸ್ತ್ರಿಗಳು ಏನು ಹೇಳಿದ್ರು? ನಿಂಗೆ ಯಾಕೆ? ನಿಂಗೆ ಅದರಲ್ಲೆಲ್ಲ ಹೇಗಿದ್ರು ನಂಬಿಕೆ ಇಲ್ವಲ್ಲ? ನಂಬಿಕೆ ಇಲ್ಲ ನಿಜ, ಆದರೆ ಕುತೂಹಲ ಇದೆಯಲ್ಲ. ಚಂದು, ಮಾತಾಡದೆ ಡ್ರೈವ್ ಮಾಡು. ಶಾಸ್ತ್ರಿಗಳ ಹತ್ರ ಬರಲಿಲ್ಲ ಅಂತ ಕೋಪ ಅಲ್ವಾ? ಅಲ್ಲ ಕಣಮ್ಮ, ನಾನು ಚಿಕ್ಕದ್ರಿಂದ ನೋಡ್ತಾನೇ ಇದ್ದೀನಿ. ಪ್ರತಿದಿನ ದೇವ್ರ ಪೂಜೆ ಮಾಡ್ತೀಯ, ಒಬ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ದೋಳಲ್ಲ. ಆದರೂ ದೇವ್ರು ಯಾಕಮ್ಮ ನಿನ್ಗೆ ಈ ಶಿಕ್ಷೆ ಕೊಟ್ಟ? ಚಂದು, ದೇವ್ರು ನನಗೆ ಯಾವ ಶಿಕ್ಷೆನೂ ಕೊಟ್ಟಿಲ್ಲ. ನಿನ್ನಂಥ ಮಗನ್ ಕೊಟ್ಟಿದ್ದಾನಲ್ಲ, ಅದು ದೇವ್ರು ನನಗೆ ಕೊಟ್ಟ ವರ. ನನ್ನಿಂದ ಅಪ್ಪನ ಕಿತ್ಕೊಂಡಲ್ಲ, ಅದು ದೇವ್ರು ನನಗೆ ಕೊಟ್ಟ ಶಿಕ್ಷೆನೋ ಅಥವಾ ನಿನಗೆ ದೇವ್ರು ಕೊಟ್ಟ ವರನೋ? ಚಂದು ಪ್ಲೀಸ್, ಹಾಗೆಲ್ಲ ಮಾತಾಡಬೇಡ. ನಿನ್ನ ನಂಬಿಕೆ ನಿಂದು, ನನ್ನ ನಂಬಿಕೆ ನಂದು.
ಅಪ್ಪನ ವಿಷಯ ಬಂದಾಗೆಲ್ಲ ಯಾಕಮ್ಮ ಮಾತು ಬದಲಾಯಿಸ್ತೀಯ? ನೀನ್ ನಂಬಿದ ದೇವ್ರು ನೀ ಪ್ರೀತಿಸಿದ ಮನುಷ್ಯನ್ ಯಾಕೆ ಕೊಂದ? ಹಾ, ಉತ್ತರ ಹೇಳು. ಚಂದು, ನಾನ್ ಪ್ರೀತಿಸಿದ ಮನುಷ್ಯ ಇವತ್ತು ನನ್ನ ಜೊತೆ ಇಲ್ಲದೆ ಇರೋದು ನನ್ನ ವಿಧಿ. ಆದ್ರೆ ನೀನಿವತ್ತು ನನ್ನ ಜೊತೆ ಇದೆಯಲ್ಲ, ಅದು ದೇವ್ರು ನನಗೆ ಕರುಣಿಸಿದ ವರ. ಸಾಕು ಚಂದು, ಇನ್ ಮಾತಾಡ್ಬೇಡ. ಅಕ್ಕ, ಬಿಸಿಲು ಕಾಲ್ ಸುಡ್ತಾ ಇದೆ, ಚಪ್ಪಲಿ ಹಾಕೋ. ಬೇಡ ಕಣೋ, ಅಜ್ಜಿಗೆ ಬೇಗ ಹುಷಾರಾಗ್ಲಿ ಅಂತ ಬರಿಗಾಲಲ್ಲಿ ಬಂದು ದೇವ್ರ ಪೂಜೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ತಿದ್ದೀನಿ. ಬಾ. ನೀನು ನಿನ್ನ ಹರಕೆನ ಒಂದು ಅರ್ಥ ಆಗಕ್ಕೆ ಇಲ್ಲ. ಏನು ಹಂಗಂದ್ರೆ? ಅಜ್ಜಿಗೆ ಹುಷಾರಿಲ್ಲ ಅಂದ್ರೂ ಹರಕೆ ಕಟ್ಕೊತ್ಯ, ನನ್ನ ನೆಗಡಿ ಬಂದ್ರೂ ಹರಕೆ ಕಟ್ಕೊತ್ಯ, ಯಾರೇ ಕಷ್ಟ ಬಂದ್ರೆ ಒಳ್ಳೇದಾಗ್ಲಿ ಅಂತ ಹರಕೆ ಕಟ್ಕೊತ್ಯ. ಆದ್ರೆ ನಿನಗೆ ನೀನೇ ದೇವ್ರ ಹತ್ರ ಯಾಕೆ ಹರಕೆ ಕಟ್ಕೊಳಲ್ಲ? ನಾನೇನಂತ ಬೇಡ್ಕೊಂಡು ಹರಕೆ ಕಟ್ಕೊಳ್ಳಿ? ನಿನ್ನ ಜೊತೆ ಕುಂಟೆ ಬೆಳೆ ಅವರೆಲ್ಲ ಮದುವೆ ಆಗೋದ್ರು, ನಿನ್ಗಿನ್ನ ಮದುವೆ ಆಗಿಲ್ಲ, ಬೇಗ ಮದುವೆ ಆಗಲಿ ಅಂತ ಕೇಳ್ಕೊ. ನಾನು ಯಾಕೆ ಕೇಳ್ಕೊಳ್ಳಿ? ನನಗೆ ಅಜ್ಜಿ ಹೇಳಿದ್ದಾರೆ, ನನ್ನ ಮದುವೆ ಆಗೋ ರಾಜ್ಕುಮಾರ ದೇವ್ರ ಹತ್ರ ಇದ್ದಾನಂತೆ, ಅವ್ನ ಟೈಮ್ ಬಂದಾಗ ದೇವ್ರೆ ನನ್ನ ಹತ್ರ ಕಳಿಸ್ತಾನಂತೆ. ಬಾ. ಚಂದು, ನೀನೇನು ಹೇಳ್ತಿ ಅಂತ ನನಗೆ ಗೊತ್ತು. ದೇವಸ್ಥಾನ ಒಳಗೆ ಬಾ ಅಂತ ತಾನೆ, ನಾ ಬರಲ್ಲ ಅಂತ ನಿಂಗೆ ಗೊತ್ತು ತಾನೆ. ನೀನೇನ್ ಹೇಳ್ತೀಯ ಅಂತ ನನ್ಗೂ ಗೊತ್ತು. ದೇವಸ್ಥಾನದ ಒಳಗ್ ಬರ್ಬೇಡ, ದೇವಸ್ಥಾನದ ಹತ್ರ ಬಾರೋ. ಯಾಕಮ್ಮ ನನ್ಗೆ ಇಷ್ಟೊಂದು ಫೋರ್ಸ್ ಮಾಡ್ತೀಯ ನೀನು? ಸರಿ ತಡಿ, ನಾನು ಬರ್ತೀನಿ.